ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ನಾನು ನಿಮಗೆ ಮೆಂತೆ ಪರೋಟನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಮೆಂತೆ ಪರೋಟ ಅಥವಾ ಮೆಂತೆ ಸೊಪ್ಪಿನಿಂದ ಮಾಡೋಂಥ ಚಪಾತಿನ ಅನ್ಬೋದು. ಇದಕ್ಕೆ ಆ್ಯಕ್ಚುಲಿ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಬೋದು, ಅಥವಾ ಮಧ್ಯಾಹ್ನ ಊಟಕ್ಕೆ ಮಾಡ್ಕೊಳ್ಬೋದು, ರಾತ್ರಿ ಮಾಡ್ಕೊಳ್ಬೋದು. ರುಚಿಯಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ಮೆಂತ್ಯ ಸೊಪ್ಪಿನ ಪರೋಟ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲು ನಾವು ಗೋಧಿ ಹಿಟ್ಟನ್ನೆಲ್ಲ ಸೋಸಿ ತೆಗೆದಿಡೋದು. ನಾನಿಲ್ಲಿ 5 ಹಿಡಿ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. 5 ಹಿಡಿ ಅಂತಂದರೆ ನೀವು ಒಂದು 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೋಬೋದು. ಅದನ್ನೆಲ್ಲ ಚೆನ್ನಾಗಿ ಸೋಸಿಬಿಟ್ಟು 2 ಕಪ್ಪಷ್ಟು ಗೋಧಿ ಹಿಟ್ಟು, ಅಥವಾ ನೀವು ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ 5 ಹಿಡಿ ತೊಗೊಂಡಿದ್ದೀನಿ, 2 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡ್ರಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ನೀವು ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೋದು, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಅಜ್ವೈನ, ಓಂಕಾಳು ಅಂತಿರಲ್ಲ ಅದನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು, ಓಂಕಾಳು ಹಾಕಿದ ಮೇಲೆ ನಾನು 1 ಚಮಚದಷ್ಟು ಧನಿಯಾ ಪೌಡ್ರು, 1 ಚಮಚದಷ್ಟು ಗರಂ ಮಸಾಲ, ಅರ್ಧ ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಧನಿಯಾ ಪೌಡ್ರ್ ಮತ್ತು ಗರಂ ಮಸಾಲಾನ ಸ್ಕಿಪ್ ಮಾಡ್ಕೊಳ್ಬಹುದು. ಆಮೇಲೆ ಒಂದು 4ರಿಂದ 5 ಮೆಣಸಿನ್ಕಾಯಿನ ಸಣ್ಣದಾಗಿ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಚಮಚದಷ್ಟು ಖಾರದ ಪುಡಿ, ನೀವು ಮೆಣಸಿನ್ಕಾಯಿನ ಬೇಕಿದ್ರೆ ಹಾಕೋಬೋದೆಲ್ಲ ಸ್ಕಿಪ್ ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ 1-2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಮೆಂತ್ಯ ಸೊಪ್ಪನ್ನು ನಾನು 2 ಹಿಡಿ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಆಮೇಲೆ ಇದನ್ನು ನಾವು ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಎಣ್ಣೆ ಹಾಕಿರ್ತೀವಲ್ಲ, ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಬೇಕಿದ್ರೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಫಸ್ಟು ಅದು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ 1 ನಿಮಿಷ ತನಕ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನೀಗ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ, ಯಾಕಂದರೆ ಮತ್ತೆ ತೆಳ್ಳಗಾಯ್ತಂದರೆ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಗಟ್ಟಿನೇ ಇರಬೇಕಿಟ್ಟು. ನೀವು ಇದನ್ನು ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆ ಇಟ್ಟು ಕಳಿಸ್ಬೋದು. ಮೆಂತ್ಯ ಪರೋಟನ ತುಂಬ ರುಚಿಯಾಗಿರುತ್ತೆ ಇದು. ಮಕ್ಕಳು ಮೆಂತ್ಯ ಸೊಪ್ಪನ್ನು ತಿನ್ನೋದಿಲ್ಲ ಕೆಲವೊಂದು ಮಕ್ಕಳು, ಹಾಗಾಗಿ ಈ ಥರ ಮಾಡಿಕೊಟ್ರೆ ಟೇಸ್ಟಿಯಾಗೂ ಇರುತ್ತೆ. ಆಮೇಲೆ ಅವರು ಇಷ್ಟಪಟ್ಟು ತಿಂತಾರೆ. ಹಸ್ಬೆಂಡ್ ಆಫೀಸ್ಗೆ ಹೋದರೆ ಅಲ್ಲಿ ಕೂಡ ಲಂಚ್ ಬಾಕ್ಸ್ಗೆ ಇದು ಮೆಂತ್ಯ ಪರೋಟನ ಇಟ್ಟು ಕಳಿಸ್ಬೋದು ನೀವು. ಇದು ಒಂದು ಅರ್ಧ ಗಂಟೆಯಲ್ಲಿ ಆಗಿಬಿಡುತ್ತೆ ರೆಸಿಪಿ, ತುಂಬಾ ಈಸಿ ಮಾಡೋದಕ್ಕೆ. ಬೇಕಿದ್ರೆ ನೀವು ಇದಕ್ಕೆ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು, ಅದು ಕೂಡ ರುಚಿಯಾಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ನಾದಬೇಕು ನೋಡಿ. ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀವಿ, ಪರೋಟ ಕೂಡ ಅಷ್ಟೇ ಸಾಫ್ಟಾಗಿ ಬರುತ್ತೆ. ಇದು ಪರೋಟ ತುಂಬಾ ರುಚಿಯಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಊಟಕ್ಕೇನು ಮಾಡ್ಕೊಳ್ಬಹುದು. ನೀವು ಪರೋಟ ಜೊತೆ ಮೊಸರು ಅಥವಾ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು ನೋಡಿ. ಈ ಥರ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಬೇಕು. ಕೈಗೆ ಹಿಟ್ಟೆ ಹತ್ತಿಲ್ಲ ನೋಡಿ, ಈ ಥರ ನಾದ್ಕೊಳ್ಬೇಕು ನೋಡಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಈ ಥರ ಮಾಡಿ ಒಂದೊಂದು ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಈ ಥರ ಹಿಟ್ಟು ತುಂಬಾ ಸಾಫ್ಟಾಗಿದೆ. ಒಂದು 15 ನಿಮಿಷ ನೆಂದಿದೆ ಅಲ್ಲ, ಹಾಗಾಗಿ ತುಂಬಾ ಸಾಫ್ಟಾಗಿದೆ. ಈ ಥರ ಉಳ್ಳೆಗಳನ್ನಾಗಿ ಮಾಡ್ಕೊಳ್ಳಿ.
2 ಕಪ್ಪು ಹಿಟ್ಟಿನಲ್ಲಿ 9 ಪರೋಟ ಆದವು. ಇವು 2 ಕಪ್ ಹಿಟ್ಟಲ್ಲಿ 9 ಪರೋಟ ಆಗಿದೆ ನೋಡಿ. ನೀವು ಸ್ವಲ್ಪ ಸಣ್ಣ ಮಾಡ್ತೀವಂತಂದರೆ ಒಂದು 10-11 ಆಗ್ಬೋದು. ಇವಾಗ ನಾನಿಲ್ಲಿ ಹಿಟ್ಟು ಹಚ್ಕೊಂಡು ಮಾಡಬೇಕಲ್ಲ, ಸ್ವಲ್ಪ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಪ್ಲೇಟಲ್ಲಿ. ಈ ಥರ ಹಿಟ್ಟನ್ನು ಅದರಲ್ಲಿ ಹತ್ತಿ ಜಾಸ್ತಿ ಹಿಟ್ಟು ಹಚ್ಕೊಳ್ಬಾರ್ದು, ಯಾಕಂದ್ರೆ ಒಂಥರ ಪುಡಿ ಪುಡಿ ಅನಿಸುತ್ತೆ ಅದು ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಹಿಂಗೆ ಜಾಡಿಸ್ಬಿಟ್ಟು ಸ್ವಲ್ಪ ಹಿಟ್ಟು ಹಚ್ಕೊಳ್ತಾ ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ದಪ್ಪನೇ ಇರಬೇಕು, ಯಾಕಂತಂದರೆ ಸಾಫ್ಟಾಗಿ ಬರುತ್ತೆ. ತಿಳುವು ಆದರೆ ಏನಾಗುತ್ತೆ, ಹಂಚಲ್ಲಿ ಎಣ್ಣೆ ಹಾಕಿ ಸುಡ್ತೀವಲ್ಲ, ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ, ಅದು ಗರಿಯಾಗಿ. ಹಂಗೆ ಇಷ್ಟಪಡೋರು ಆ ಥರನೂ ಮಾಡ್ಕೊಳ್ಬೋದು. ಆದ್ರೂ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂತಂದರೆ ಸ್ವಲ್ಪ ದಪ್ಪ ಇರಬೇಕು. ನೀವು ಸಣ್ಣ ಮಾಡ್ತೀವಿ, ಸಣ್ಣವಾದರೂ ಮಾಡ್ಬೋದು, ಈ ಥರ ದೊಡ್ಡವಾದರೂ ಮಾಡ್ಬೋದು. ನಾನು ಸ್ವಲ್ಪ ದೊಡ್ಡವೇ ಮಾಡ್ತಾಯಿದ್ದೀನಿ. ಈ ಥರ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ಜಾಡಿಸ್ಕೊಂಡ್ಬಿಡಿ. ಎಣ್ಣೆ ಹಚ್ಚಿ ಕೂಡ ಮಾಡ್ಬೋದು, ಬರುತ್ತೆ. ಎಣ್ಣೆ ಹಚ್ಚಿ ಮಾಡಿದರೂ ಅದನ್ನು ಕೂಡ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಅಂದರೆ ಮೇಲೆ ಎಣ್ಣೆ ಹಚ್ಚಿ ಏನು ಸುಡೋದು ಬೇಕಾಗಿಲ್ಲ ಪರೋಟನ, ಯಾಕಂದರೆ ಮೊದಲೇ ಎಣ್ಣೆ ಹಚ್ಚಿನೇ ಲಟ್ಟಿಸಿರ್ತೀವಲ್ಲ, ಸೊ ಹಾಗಾಗಿ ಅದನ್ನು ಹಾಗೆ ಸುಟ್ಟರೂ ನಡೆಯುತ್ತೆ. ಇದು ಹಿಟ್ಟು ಹಚ್ಚಿ ಮಾಡಿರ್ತೀವಲ್ಲ, ನೀವು ಎಣ್ಣೆ ಅಥವಾ ತುಪ್ಪವನ್ನು ಹಚ್ಚಿ ಸುಡಬೇಕಾಗುತ್ತೆ, ಅದರ ಸಾಫ್ಟ್ನೆಸ್ ಬರೋದಕ್ಕೆ. ನೋಡಿ ಎಲ್ಲನೂ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಅಲ್ಲಿ ಹಂಚು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆ. ಸೊ ಹಂಚು ಕಾಯೋಷ್ಟರಲ್ಲಿ ಲಟ್ಟಿಸ್ಕೊಂಡು ಬಿಟ್ರೆ ಆಯಿತು ಅಂತೇಳಿ ಲಟ್ಟಿಸ್ತಾ ಇದ್ದೀನಿ. ನೀವು ಟ್ರಯಾಂಗಲ್ ಶೇಪಲ್ಲಿ ಕೂಡ ಮಾಡ್ಬೋದು, ಆ ಥರನೂ ಮಾಡ್ಬೋದು. ನಾನು ಹಿಂಗೆ ರೌಂಡಾಗಿ ಮಾಡಿದ್ದೀನಿ ನಾನು, ಅಂದರೆ ಅಷ್ಟು ರೌಂಡ್ ಏನು ಆಗಿಲ್ಲ, ರೆಗ್ಯುಲರಾಗಿ ಮಾಡಿದ್ದೀನಿ. ಸೊ ನೀವು ಟ್ರಯಾಂಗಲ್ ಶೇಪಲ್ಲಾದರೂ ಮಾಡ್ಕೊಳ್ಬೋದು. ನೋಡಿ ಈ ಥರ ಲಟ್ಸ್ಕೊಳ್ಳಿ, ಸ್ವಲ್ಪ ದಪ್ಪನೇ ಇರಲಿ. ಇವಾಗ ಹಂಚು ಕಾದಿದೆ, ಹಂಚಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕಿನೇ ಸುಡ್ತಾ ಇದ್ದೀನಿ. ಚೆನ್ನಾಗಿ ಸುಡಬೇಕು. ಇದು ಮೆಂತ್ಯ ಸೊಪ್ಪಿನ ಪರೋಟ ಅಲ್ಲ, ಸ್ವಲ್ಪ ಸುಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ರೆಗ್ಯುಲರ್ ಚಪಾತಿಗಿಂತ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಚೆನ್ನಾಗಿ ಸುಡಬೇಕು, ಯಾಕಂತಂದರೆ ಮೆಂತ್ಯದ್ದು ಸ್ವಲ್ಪ ಕಹಿ ಬರುತ್ತೆ. ಸೊ ಹಂಗಾಗಿ ನೀಟಾಗಿ ಚೆನ್ನಾಗಿ ಸುಡಬೇಕು. 2 ಕಡೆ ಚೆನ್ನಾಗಿ ಸುಡಬೇಕು ನೋಡಿ ಈ ಥರ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಿಜವಾಗ್ಲೂ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಥರ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕಿದರೆ ಇನ್ನೂ ರುಚಿಯಾಗಿರುತ್ತೆ. ನೀವು ಇದನ್ನು ಮೊಸರು ಅಥವಾ ಉಪ್ಪಿನಕಾಯಿ ಜೊತೆ ಹಚ್ಕೊಂಡು ತಿನ್ಬೋದು. ಬೇಕಿದ್ರೆ ನೀವು ಪಲ್ಯ ಜೊತೆ ಹಚ್ಕೊಂಡು ತಿನ್ಬೋದು, ಯಾಕಂದರೆ ಇದರಲ್ಲೇ ನಾವು ಉಪ್ಪು ಖಾರ ಎಲ್ಲ ಹಾಕಿ ಮಾಡಿರ್ತೀವಲ್ಲ, ಎಕ್ಸ್ಟ್ರಾ ಪಲ್ಯ ಅದೇನೂ ಬೇಕಾಗಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ಆ ಥರ ಬೇಕಂದ್ರೂ ಮಾಡ್ಕೊಂಡು ಹಚ್ಕೊಂಡು ತಿನ್ಬೋದು, ರುಚಿಯಾಗಿರುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿನೇ ಸುಡಬೇಕು, ಯಾಕಂದರೆ ಟೇಸ್ಟಿಯಾಗಿರುತ್ತೆ. ಸೊ ಹಂಗಾಗಿ ಹಾಕ್ತಾಯಿದ್ದೀನಿ. ನಾನು 1 ಚಮಚ ಎಣ್ಣೆ ಹಾಕಿ ಸುಟ್ಟಿದ್ದೀನಿ ನೋಡಿ. 2 ಕಡೆ ಚೆನ್ನಾಗಿ ಸುಡಬೇಕು ಇದನ್ನು. ಬೆಳಗ್ಗೆ ಮಕ್ಕಳಿಗೆ ಟಿಫನ್ಗೆ, ಮಧ್ಯಾಹ್ನ ಊಟಕ್ಕೆ ತುಂಬಾ ಜಲ್ದಿಯಾಗುವಂಥ ಒಂದು ರೆಸಿಪಿ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ, ಯಾಕಂದರೆ ಮಕ್ಕಳು ಸೊಪ್ಪನ್ನು ತಿನ್ನೋದಕ್ಕೆ ಒಲ್ಲಂತರ, ಹಂಗಾಗಿ ಸೊ ಈ ಥರ ಮಾಡಿಕೊಟ್ರೆ ತಿಂತಾರೆ ಅವರು. ಓಕೆ ನೋಡಿ, ಎಲ್ಲ ಪರೋಟ ರೆಡಿ ಆಯಿತು. ಇವಾಗ ಎಲ್ಲ ಪರೋಟನ ಮಾಡಿಬಿಟ್ಟೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್, ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ಕೂಡ ಒಂದ್ಸರಿ ಈ ಮೆಂತ್ಯ ಸೊಪ್ಪಿನ ಪರೋಟನ ಟ್ರೈ ಮಾಡಿ ನೋಡಿ. ಸೊ ಹಾಗಾದರೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಹೆಚ್ಚಿನ ವೀಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್.